ನಮಸ್ಕಾರ. ನಾನು ಈ ಕಳಿಸ್ತಾ ಇರೋದು ಈ ಮೊದಲಿನ ಕಳಿಸಿದ ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಾದ್ರೆ ಏನು ಮಾಡಬೇಕು ಅಂಥೇಳಿ ಅದನ್ನು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸಿದ್ದೆ. ಅದಕ್ಕೆ ವಿಡಿಯೋವನ್ನು ಕಳಿಸ್ತಾ ಇದ್ದೀನಿ. ಈಗ ಎಲ್ಲರೂ ನಾವು ಬಡವರಲ್ಲಿ ಪ್ರಜಾಕೀಯ ಪರ್ಟಿಕ್ಯುಲರ್ಲಿ ನಾನು ಯಾಕೆ ಪ್ರಜಾಕೀಯ ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ಅಲ್ಲಿ ಕೆಲವು ಯುವಕರು ಇಲ್ಲ ಈ ಥರ ಸಿಸ್ಟಮ್ ಬೇಕು ಅಂಥೇಳಿ ಪಾಪ ಭಾಳ ಪ್ರಯತ್ನ ಪಡ್ತಾಯಿದ್ದಾರೆ. ಅವರಲ್ಲಿ ಒಮ್ಮೆ ಹೇಳಿದಾಗ ಏನು ಸರ್ ಭಾಳ ಫೀಸ್ ಆಗುತ್ತೆ ಸಿಕ್ಕಾಪಟ್ಟೆ, ಅದು ಹೆಂಗೆ ಮಾಡೋದು ಅಂತಂದಾಗ, ಇಲ್ಲಪ್ಪ ಸರ್ಕಾರಿ ಶಾಲೆಗೆ ಸೇರಿಸ್ರಿ ಅಂತಂದು. ಸರ್ಕಾರಿ ಶಾಲೆ ಏನು ಸರಿ ಇಲ್ಲ ಅಂತಂದಾಗ ನೀವೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಲ್ಲ, ಸ್ವಲ್ಪ ಮಾನಿಟ್ರ್ ಮಾಡಿರಿ. ಸ್ವಲ್ಪ ಕೆಲವು ಶಾಲೆಗಳು ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ಕೆಲವರೆಲ್ಲ ಮಕ್ಕಳು IAS ಪಾಸ್ ಆಗಿದೆ ಅಂತ ಹೇಳ್ತಾರೆ, ಮತ್ತು ಚೆನ್ನಾಗಿರ್ಬೋದು, ನೀವು ಚೆಕ್ ಮಾಡಿಬಿಟ್ಟು ಇದು ಮಾಡಿ ಅಂತ. ಇಲ್ಲ ಸರ್ ಅವೆಲ್ಲ ಹೇಳಕ್ಕೆ ಬರೋಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಸರಿ, ಆವಾಗ ನನಗೂ ಅನಿಸ್ತು ಪಾಪ ಅವರು ಎಲ್ಲಿ ಅವ್ರ ದಿನನಿತ್ಯ ಕೆಲಸ ಮುಗಿಸ್ಕೊಂಡು ಹೇಗೆ ವಿಚಾರಿಸ್ತಾರೆ, ಅವ್ರು ಸಿಗೋ ಮಾಹಿತಿ ಎಷ್ಟು ಮಟ್ಟಿಗೆ ಕರೆಕ್ಟ್ ಇರುತ್ತೆ ಯಾರಿಗೆ ಗೊತ್ತು. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ, ಸರಿ ಹಾಗಾದರೆ ಯಾರಾದ್ರೂ ಒಬ್ಬರು ಪಾಪ ಅವರು ಸಮಸ್ಯೆ ಅಂತೂ ಇದೆ, ಅವರಿಗೆ ಮಾಹಿತಿ ಇಲ್ಲ, ಅದೊಂದು ಜನೇನು. ಹಾಗಾದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದೇ ನಮ್ಮ ಸಂಘದ ಮುಖಾಂತರ ಒಂದು ಅರ್ಜಿ ಕೊಡೋಣ ಅಂತ ಒಂದು ಯೋಚನೆ ಮಾಡ್ತೀವಿ. ಇಂಪ್ರೂವ್ಮೆಂಟ್ ಮಾಡಿರಿ ಅಂತ ಅರ್ಜಿ ಕೊಡೋಣ ಅಂತ. ಸಾಮಾನ್ಯ ನಾಗರಿಕರಿಗೆ ವಿಚಾರಿಸಿದ್ರೆ ಏನಂತ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನೆ, ಅಲ್ಲ ಅದು ಕಂಟ್ರೋಲ್ ಚೆನ್ನಾಗಿರಬೇಕು, ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಆಯಿತಾ. ಶಾಲೆಗಳಿಗೆ ಮೇಷ್ಟ್ರು ಕರೆಕ್ಟಾಗಿ ಅಟೆಂಡೇ ಆಗೋದಿಲ್ಲಂತೆ, ಅದು ಮತ್ತು ಅವರಿಗೆ ಬೇರೆ ಬಿಸಿ ಊಟದ ಕೆಲಸ ಅಂತ ಮತ್ತೊಂದು ಕೆಲಸ ಕೊಡಿಸ್ತಾರಂತೆ. ಹೀಗೆಲ್ಲ ಇದೆ, ಆದ ಕಾರಣ ಕಷ್ಟ ಇದೆ, ಅದನ್ನು ಸರಿ ಮಾಡಿಸ್ಬೇಕು, ಸರ್ಕಾರ ಗಮನ ಹರಿಸ್ಬೇಕು ಅಂಥೇಳಿ ಮುಗಿಸ್ಬಿಡ್ತಾರೆ. ಸೊ ಇದೆಲ್ಲ ಅವರು ಸರ್ಕಾರಕ್ಕೆ ವಿಚಾರಿಸೋಕ್ಕೆ ಹೋದರೆ ಇದೆಲ್ಲ ನಾವು ಮಾಡಿದ್ದೀವಿ ಆಲ್ರೆಡಿ, ಒಳ್ಳೆ ಟೀಚರ್ಸನ್ನು ಕೊಟ್ಟಿದ್ದೀವಿ, ಆಯಿತಾ. ಎಲ್ಲ ಅರೇಂಜ್ಮೆಂಟ್ಗಳು ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ, ಯಾವುದೂ ಎಲ್ಲಿ ಕಡಿಮೆ ಮಾಡಿಲ್ಲ ನಾವು. ಹಂಗೂನೇ ಎಲ್ಲರೂ ಕಂಪ್ಲೇಂಟ್ ಇದ್ದರೆ ಹೇಳ್ರಿ, ಯಾವ ಶಾಲೆ ಹೇಳ್ರಿ, ನಾವು ಮಾಡ್ತೀವಿ ಅಂಥೇಳಿ ಹೇಳ್ತಾರೆ. ನಾವೇನು ಈ ಎಲ್ಲ ಕಡೆಯೂ ಪ್ರಾಬ್ಲಮ್ ಇರೋ ಕಾರಣ ಇಂಥದ್ದು ಐಡೆಂಟಿಫೈ ಮಾಡ್ಕೊಡೋಕ್ಕೆ ಪ್ರತಿಯೊಬ್ಬನ ಸಾಧ್ಯವೂ ಇಲ್ಲ. ಆಮೇಲೆ ಈಗೆಲ್ಲ ಇರೋ ಕಾರಣ ಏನು ಮಾಡೋದು ಅಂತ ಒಂದು ಯೋಚನೆ ಬಂತು. ಆವಾಗ ನಾವೇ ಸದಸ್ಯರೆಲ್ಲ ಡಿಸ್ಕಸ್ ಮಾಡಿ, ಅಫ್ಕೋರ್ಸ್ ಐ ಟುಕ್ ಇನಿಷಿಯೇಟಿವ್ ಆ್ಯಂಡ್ ಅದರ್ಸ್ ಆಲ್ಸೋ ಹೆಲ್ಪ್. ಕೆಲವರೆಲ್ಲ ಏನು ಮಾಡಿದ್ವಿ ಅಂತಂದರೆ, ಇದು ಸುಮ್ಮನೆ ಅದು ಕೊಡಿ ಇದು ಕೊಡಿಂದ ಆಯಿತು ಅಂತ ಹೇಳ್ತಾರೆ, ಕಾಲ ಹಾಕ್ಬಿಡ್ತಾರೆ. ಒಂದು ರಿಸಲ್ಟ್ SLC ಒಬ್ಬರು ಪಾಸಾಗಿಲ್ಲ ಅಂತ ಬರ್ತದೆ ನ್ಯೂಸ್ನಲ್ಲಿ, ಆದರೆ ಆ ಕ್ರಮ ತಗೊಳ್ಬೇಕು ಅಂತ ನೋಟಿಸ್ ಕಳಿಸ್ತಾರಂತೆ, ಆಮೇಲೆ ಅದು ಬಿದ್ದೋಗ್ತದೆ. ಸೊ ಇಷ್ಟು ವ್ಯವಸ್ಥೆ ಕೆಲವು ಕಡೆ ಕೆಟ್ಟರೆ, ಎಲ್ಲೋ ಒಂದೆರಡು ಸುಮಾರು ಕಡೆ ಚೆನ್ನಾಗಿರ್ಬೋದು, ಈವನ್ನು ಕಡಿಮೆ ಕಡೆ ಕೆಟ್ಟಿದ್ದರೂ ಕೂಡ ಅದು ಯಾಕೆ ಅಷ್ಟು ಕೆಟ್ಟನಾಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಹಾಗಾದರೆ ಒಂದು ಕೆಲಸ ಮಾಡೋಣ, ನೀವು ಪ್ರತಿಯೊಂದು ಶಾಲೆನೂ ಒಂದೊಂದು ನಿಮ್ಮದು ನಂಬರ್ ಕೊಟ್ಬಿಟ್ಟು ನೀವೇನು ಮಾಡಬೇಕು, ಅದರದ್ದು ಇದು ಮಾಡಬೇಕು, ಏನು ಆ ಶಾಲೆ ಪ್ರಗತಿ ಏನು, A ಗ್ರೇಡಲ್ಲಿ ಎಷ್ಟು ಪಾಸಾದರು, B ಗ್ರೇಡಲ್ಲಿ ಎಷ್ಟು, C ಗ್ರೇಡಲ್ಲಿ ಎಷ್ಟು, ಹೀಗಂತಂತ ಅವರು ಎಲ್ಲ ಶಾಲೆ ವೆಬ್ಸೈಟಲ್ಲಿ ಹಾಕಿದ್ರೆ ಅವಾಗ ಯಾರು ಮಕ್ಕಳು ಸೇರಿಸ್ಬೇಕಂತಿದ್ದಾರೆ ಅವ್ರು ನೋಡ್ಕೋತಾರೆ, ಬೇರೆ ನಾಗರಿಕರಿಗೆ ಗೊತ್ತಾಗುತ್ತೆ, ಶಾಲೆಗೆ ಧೈರ್ಯವಾಗಿ ಸೇರಿಸ್ತಾರೆ. ಅಕಸ್ಮಾತ್ ಅಲ್ಲಿ ಪ್ರಾಬ್ಲಮ್ ಇದ್ದರೆ, ಒಂದು ವೇಳೆ ಆ ವೆಬ್ಸೈಟ್ ಪ್ರಕಾರ ಅಲ್ಲಿ ಇಲ್ಲ ಅಂತ ಅನಿಸಿದ್ರೆ, ಆವಾಗ ನಾವು PEOನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ಬೋದು ಅಂತ ಅಂದ್ಬಿಟ್ಟು ನಾವೇನು ಮಾಡಿರಿ, ಈ ಥರ ನೀವೆಲ್ಲ ಶಾಲೆಗಳದ್ದು ಕಂಪ್ಯೂಟರ್ ರಿಸಲ್ಟ್ ಮಾಡಿಬಿಟ್ಟು ಅದನ್ನು ಇದು ಮಾಡಿರಿ, ಎಲ್ಲ ಕಡೆಗೆ ಅದು ವೆಬ್ಸೈಟ್ನ ಬರೋ ಹಂಗೆ ಮಾಡಿರಿ. ಆಮೇಲೆ ಈ SDMC ಅಂತ ಇರ್ತದೆ, ಎಲ್ಲ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಂತಂದ್ಬಿಟ್ಟು. ಅದು ಏನಂದರೆ, ಸರ್ಕಾರಿ ಶಾಲೆ ಹಳ್ಳಿನಲ್ಲಿ ಏನು ಮಾಡ್ತಾರೆ ಏನು ಬಿಡ್ತಾರೆ ಗೊತ್ತಾಗಲ್ಲ ಅಂಥೇಳಿ ಶಾಲೆ ಒಬ್ಬರು ಪ್ರಮುಖರು ಮತ್ತು ಶಾಲೆ ಹೆಡ್ ಮಾಸ್ಟ್ರು ಅಲ್ಲೇ ಪೋಷಕರು ಎಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡ್ದಂಗೆ ಮಾಡಿ ಪ್ರತಿ ತಿಂಗಳು ಕುಂದುಕೊರತೆ ಏನೋ ಇದೆಯಾ ಅದನ್ನು ನೋಡೋದು, ಅದನ್ನೆಲ್ಲ ಇದು ಮಾಡೋದಕ್ಕೆ ಒಂದು ಮಾನಿಟರಿಂಗ್ ಕಮಿಟಿ ಅಂತ ಇದೆ, ಅದನ್ನು ಮಾಡಬೇಕು ಅಂತಿದೆ. ಅದು ಕೆಲವು ಕಡೆ ಸರಿನಾ, ಕೆಲವು ಕಡೆ ಇಲ್ಲ ಚೆನ್ನಾಗಿ ನಡೀತಿ ಅಂತ ಹೇಳ್ತಾರೆ, ಕೆಲವು ಕಡೆ ಏನು ಸರಿ ಇಲ್ಲ ಅಂತ ಹೇಳ್ತಾರೆ, ಕೆಲವು ಕಡೆ ಈ ಒಂದು ಪ್ರಜೆಗಳಿಗೂ ಹೊರಗಡೆಯವರಿಗೂ ಕೂಡ ಅವಕಾಶ ಕೊಡ್ತಾರಂತೆ. ಹೆಚ್ಚಿನ ಕಡೆ ಅದು ಸರಿಯಾಗಿ ನಡೀತಾ ಇಲ್ಲ ನಮ್ಮ ನಂಬಿಕೆ ಪ್ರಕಾರ. ಸೊ ಅದು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ, ಚೆನ್ನಾಗಿರೋ ಕೆಲಸ ಆಗಿದೆ ಏನಾಗಿದೆ ಅದನ್ನು ವೆಬ್ಸೈಟ್ನಲ್ಲಿ ಹಾಕಿರಿ ಅಂತ ಅಂದ್ಬಿಟ್ಟು ನಾವು ಪ್ರಥಮವಾಗಿ ಶಿಕ್ಷಣ ಇಲಾಖೆಗೆ ಒಂದು ಪತ್ರ ಬರೀತು. ಪತ್ರ ಬರೆದ ಮೇಲೆ ನಾವು ಮಾಮೂಲಿ ಹೆಂಗೆ ಹೇಳಿತ್ತು, ಇದು ನಿಮ್ಮದು ಬಿಸಿ ಊಟ ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಹಾಗಾಗಿ ತುಂಬ ಚೆನ್ನಾಗಿದೆ ಅಲ್ಲ ನಿಮ್ಮದೆಲ್ಲ ವ್ಯವಸ್ಥೆಗಳು, ಅದು ಕೆಲವು ಕಡೆ ಎಲ್ಲ ಇದ್ದಿದೆ, ಮಿಸ್ಟೇಕ್ ಇದೆ ಅಂತ ತೋರಿಸುತ್ತೆ. ಹಾಗಾದರೆ ಅದನ್ನು ಎಲ್ಲಿದೆ ಅಂಥೇಳಿ ಪ್ರಜೆಗಳಿಗೆ ಗೊತ್ತಾಗಬೇಕು, ಚೆನ್ನಾಗಿದೆ ಅಂತ ಪ್ರಚಾರ ಆಗಬೇಕು, ನಿಮಗೂ ಕೂಡ ಅವಾಗ ಅದರ ಬೆಲೆ ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ನಾವು ಹೇಳಿದ್ವಿ ಅವರಿಗೆ. ಅಲ್ಲಿ ಏನಾಯಿತು, ಆ ಥರ ಬರೆದಾಗ ಅವ್ರು ಏನು ಮಾಡೋದು, ಸರಿಯಾಗಿ ಗಮನ ಹರಿಸೋದಿಲ್ಲ ಗೊತ್ತಿಲ್ಲ, ಸುಮ್ಮನೆ ಬಿಸಿ ಊಟ ಸೆಕ್ಷನಿಗೆ ಹಾಕೋದು ನಮ್ಮ ಲೆಟ್ರನ್ನು.
ನಾವು ಆಮೇಲೆ ಮತ್ತೊಂದು ತಿಂಗಳು ಬಿಟ್ಟು ಹೋಗಿ ಕೇಳ್ಕೊಂಡು ಹೋದರೆ ಇಲ್ಲ ಬಿಸಿ ಊಟ ಸೆಕ್ಷನ್. ನಾನು ಹೇಳಿದೆ ಬಿಸಿ ಊಟ ಸೆಕ್ಷನ್ಗೆ ಏನು ಸಂಬಂಧ? ನಾವು ಕೇಳಿದ್ರೆ ಶಾಲೆ ಇದೇನು ಕಾರ್ಯವೈಖರಿ ಚೆನ್ನಾಗಬೇಕು ಅಂತ ಹೇಳಿದ್ದು, ಕೆಲವು ಮಾಹಿತಿಗಳು ಕೇಳಿದ್ದೀವಿ ಅಂತ ಅದೆಲ್ಲ ಯೋಚನೆ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಹೌದಾ ಇದು ಐ ಟಿ ಡಿಪಾರ್ಟ್ಮೆಂಟಿಗೆ ಬರ್ತದೆ ಆಯಿತಾ, ಅಂತಾರೆ ಅದೇನು ಇದು ಮಾಡ್ತಾರೆ ಇಂಟರ್ನೆಟ್ ಅದೆಲ್ಲ ಮ್ಯಾನೇಜ್ ಮಾಡ್ತಾರಲ್ಲ, ಡಾಟಾ ಮಾಡ್ತಾರಲ್ಲ, ಅವ್ರ ಕಡೆ ಬರ್ತದೆ, ಅಲ್ಲಿಗೆ ಹೋಗ್ರಿ ಅಂತಂದು. ಸರಿ, ಅಲ್ಲಿ ಒಬ್ಬ ಅಟೆಂಡರನ್ನು ಕೊಟ್ಟು ಕಳಿಸಿದ್ರು, ನೀವು ನೋಡ್ರಿಪ್ಪ ಆ ಸೆಕ್ಷನಿಗೆಲ್ಲ ಹೋಗಿ ತೋರಿಸ್ತಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಹೇಳ್ತಾನೆ, ಅವನು ಹುಡುಗ ಪಾಪ ಇದ್ದ, ಒಳ್ಳೆ ಹುಡುಗ, ಅವ್ನು ಹೇಳ್ತಾನೆ ಇಲ್ಲ 1 ತಿಂಗಳು ಬಿಟ್ಟು ಬಂದಿದೆ, ಇದನ್ನು ಹೊಸದಾಗಿ ಇನ್ವರ್ಟ್ ಮಾಡ್ಕೊಂಡು ಬಂದಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ ಅಂತ. ಆಮೇಲೆ ನಾನು ಅವನಿಗೆ ಸಮಾಧಾನ ಮಾಡಿದೆ, ಇಲ್ಲಪ್ಪ ಆ ಥರ ಏನಿಲ್ಲ, ನಮ್ಮ ಮಾಹಿತಿ ಕೊಡಿ ಅಷ್ಟೇ, ನಿಮ್ಮ ಮೇಲೆ ಕಂಪ್ಲೇಂಟೇ ಹಾಕೋರಲ್ಲ, ನಮ್ಗೆ ಅಂಥದ್ದೇನು, ಎಷ್ಟು ಸತಿ ಬೇಕಾದ್ರೆ ಬರ್ತೇನೆ, ನೀವು ಬಿಸಿ ಇರ್ತಾರೆ ನನಗೆ ಗೊತ್ತಿದೆ, ನೋಡಿಬಿಟ್ಟು ಅದು ಮಾಹಿತಿ ಕೊಡ್ರಿ. ನೋಡಿಬಿಟ್ಟು ಇದು ಯಾರಿಗೆ ಬೇಕು ಮಾಹಿತಿ ಅಂತ ಕೇಳ್ತಾರೆ. ನಾನು ಹೇಳಿದೆ, ಯಾರಿಗೆ ಮಾಹಿತಿ ನನಗೇನು ಬೇಡ, ಇದನ್ನೇನಿದ್ರು ನೀವು ವೆಬ್ಸೈಟ್ನಲ್ಲಿ ಕ್ರಿಯೇಟ್ ಮಾಡಿ ಹಾಕಿದ್ರೆ ಅದು ಸಾರ್ವಜನಿಕರು ನೋಡಲಿಕ್ಕೆ ಆಗಬೇಕು ಅಂಥೇಳಿ ಮಾಡಿರೋದು. ಎಲ್ಲ ಶಾಲೆಗಳು ಮಾಹಿತಿ ಇರಬೇಕು ಅಂತ ಎಲ್ಲ ಶಾಲೆ ಮಾಹಿತಿ ಇರಬೇಕು. ಹೌದಾ, ನಾವು ಎಲ್ಲ ಶಾಲೆ ಮಾಹಿತಿ ಆಲ್ರೆಡಿ ವೆಬ್ಸೈಟಲ್ಲಿ ಹಾಕಿದ್ದೀವಿ, ಎಲ್ಲ ಶಾಲೆಗಳು ವೆಬ್ಸೈಟ್ ಕ್ರಿಯೇಟ್ ಮಾಡಿದೆ ಅಂತಂದರು. ಹೌದಾ, ಭಾಳ ಸಂತೋಷ ಆಯ್ತಲ್ಲ. ಹಾಗಾದರೆ ಆಯ್ತು, ಇನ್ನು ವೆಬ್ಸೈಟ್ ಲಿಂಕ್ ಕೊಟ್ಟು ನಾನು ಬೇಕಾದವ್ರು ಯಾರಿಗೂ ಹೇಳ್ತೀನಿ, ನೋಡ್ರಪ್ಪ ನಿಮ್ಮ ಶಾಲೆ ಬಗ್ಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದಾರಂತೆ, ನೀನು ಯಾಕೆ ನೋಡಬಾರ್ದು ಅಂತ ಹೇಳೋಣ ಅಂತ ಹೇಳ್ತೀನಿ ಅಂತ. ಇಲ್ಲ ಅದು ಸರಿ ನೀವು ಹೇಳೋದು, ಆದರೆ ಯಾರು ಸರಿಯಾಗಿ ಭರ್ತಿನೇ ಮಾಡ್ತಾಯಿಲ್ಲ, ಹೆಡ್ ಮಾಸ್ಟರ್ಸು ಅಥವಾ ಅವರಿವರು ಭರ್ತಿನೇ ಮಾಡ್ತಾಯಿಲ್ಲ ಅದರಲ್ಲಿ, ಹೀಗಾಗಿದೆ ಅಂತ. ಅದು ಮತ್ತೆ ನೀವು ಫಾಲೋ ಅಪ್ ಮಾಡಬೇಕಲ್ಲಪ್ಪ ಅಂದರೆ, ಅದು ಬಿ ಒನವ್ರು ಮಾಡಬೇಕು, ನಮ್ಮ ಸೆಕ್ಷನಲ್ಲಿ ಅದಾಗೋದು, ನಾವು ಡಾಟಾ ಕ್ಯಾಪ್ಚರ್ ಮಾಡ್ತೀವಿ ಅಷ್ಟೇ ಅಂತ. ಸರಿ, ಹಾಗಾದ್ರೆ ಬಿ ಒಂದು ನೆಕ್ಸ್ಟ್ ಲೆಟ್ರ್ ಬರ್ತೀವಿ, ನೀವು ರಿಸಲ್ಟು ಕೊಡಲಿಲ್ಲ, ಅದಲ್ಲದೆ ರಿಸಲ್ಟ್ ಏನಿದೆ ಅದನ್ನು ಅವರು ಕಲೆಕ್ಟು ಮಾಡ್ತಾರಂತೆ ಕಂಪ್ಯೂಟರ್ನಲ್ಲಿ, ಅವರವರ ಇದು ಶಾಲೆದು, ಆದರೆ ಅದನ್ನು ಪಬ್ಲಿಕ್ಕಿಗೆ ಬಿಡೋದಿಲ್ಲಂತೆ ಆಯಿತಾ. ಆಮೇಲೆ ಈ ಥರ ಇರೋ ಕಾರಣ ಈ ಒಂದು ಲ್ಯಾಬೊರೇಟ್ರಿ ಅದೆಲ್ಲ ಫೋಟೋಗಳು ಅಪ್ಲೋಡ್ ಮಾಡಬೇಕು ಅದರ ವೆಬ್ಸೈಟ್ ಪ್ರಕಾರ, ಫೀಸ್ ಎಷ್ಟಂತ ತೋರಿಸ್ಬೇಕು, ಯಾವುದು ಬರ್ತಿಲ್ಲ. ಸೊ ನಾವು ಇನ್ನೊಂದು ಸತಿ ಬರೆದ್ವಿ, ಇದೆಲ್ಲ ಏನು ನೀವು ಇನ್ನು ಪ್ರಗತಿ ಅದೇನಿದೆ ರಿಸಲ್ಟ್ ಕೊಡ್ರಿ, SDMCದು ಹಾಕಿರಿ ಆಯಿತಾ, ಇದನ್ನೆಲ್ಲ ಕೊಡ್ರಿ ಅಂತೇಳಿ ಮತ್ತೆ ಲೆಟ್ರ್ ಬರೆದ್ರೆ ಅವ್ರು ಹೇಳ್ತಾರೆ ರಿಸಲ್ಟ್ ನಾವು ಕೊಡಲಿಕ್ಕೆ ಬರೋದಿಲ್ಲ ಪಬ್ಲಿಕ್ಕಿಗೆ, ಅದು ಮಕ್ಕಳ ಹಕ್ಕಿಗೆ ಚ್ಯುತಿ ಬರ್ತದೆ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಯಾವುದು ಇಂಡಿವಿಜುವಲ್ ಆಗಿ ಏನೂ ಕೇಳ್ತಾ ಇಲ್ಲ, ಪ್ರತ್ಯೇಕ ಒಬ್ಬೊಬ್ಬ ವ್ಯಕ್ತಿದು ಒಂದು ಸ್ಟೂಡೆಂಟ್ದಲ್ಲ, ಗುಂಪಾಗಿ ಕೇಳ್ತಾ ಇರೋದು, ಅದು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಕೊಡ್ರಿ ಅಂತ. ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಾವು ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸರಿ, ಇದು ಒಳ್ಳೆ ಹಿಂಗಾಯ್ತಲ್ಲ, ಆಯ್ತಪ್ಪ ನಿಮ್ಮದೇನು ನಿಯಮ ಇರ್ಬೋದು, ಮಾಡ್ಕೊಂಡಿದ್ದೀರಾ ಸಂತೋಷ ಆಯಿತು, ಅದಕ್ಕೆ ಕೊಡ್ರಿ, ನಿಯಮ ಬದಲಿಸ್ಬೇಕೋ ಅಥವಾ ನಿಮ್ಮ ನಿಯಮ ಸರಿ ಇದೆಯೋ ನಾವು ನೋಡ್ತೀವಿ, ನೀವು ಅದು ಯಾವ ನಿಯಮದ ಪ್ರಕಾರ ಅದು ಯಾಕೆ ಅಂತ ಹೇಳಿ ಅಂತ ಹೇಳಿದ್ರೆ, ಅದು ಆಯಿತು ನಿಮ್ಗೆ ಉತ್ತರ ಕೊಡ್ತೀವಿ ಬಿಡ್ರಿ, ಆಗಲ್ಲ ಅಂತ ಉತ್ತರ ಕೊಡ್ತೀವಿ ಅಂತಂದು 1 ತಿಂಗಳು ಬಿಟ್ಟು ಆಮೇಲೆ ಮತ್ತೂ ಕೊಟ್ಟಿಲ್ಲ. ಹೋದ್ಮೇಲೆ ಅದು ಯಾವುದೋ ಸಂಘ ಬರೆದಿದ್ದಲ್ರಿ, ಆ ಸಂಘದ ಲೆಟ್ರ್ ಏನಾಯ್ತು ಅಂತ ತೆಗೆಸಿ ಆಮೇಲೆ ಮತ್ತೆ ಲೆಟ್ರ್ 1 ವಾರ ಬಿಟ್ಟು ಮತ್ತೆ ಬಂತು, ಇಲ್ಲ ಮಕ್ಕಳ ಹಕ್ಕಿಗೆ ಚ್ಯುತಿ ಬರ್ತದೆ, ನಾವು ಕೊಡಲಿಕ್ಕಾಗಲ್ಲ ಅಂತ. ಈಗ ನಾನು ಅದಕ್ಕೆ ಮತ್ತೆ ಬೆನ್ನತ್ತಕ್ಕಿದ್ದೀನಿ. ಇನ್ನೊಂದು ಏನಂತಂದರೆ, ಇದು ಬಂದ ಮೇಲೆ ನಾನು ಬೇರೆ ಫಾರಿನ್ ಕಂಟ್ರೀಸೆಲ್ಲ ಏನಿದೆ ಇದರಲ್ಲಿ ಸರ್ಕಾರಿ ಶಾಲೆಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ನೋಡಬೇಕು ಅಂತೇಳಿ, ನಮ್ಮ ನೆಂಟರೆಲ್ಲ ಕೆಲವರು ಇದ್ದಾರೆ ಫಾರಿನಲ್ಲಿ, ನಮ್ಮ ಅಕ್ಕನ ಮಕ್ಕಳಿದ್ದಾರೆ, ನಮ್ಮ ತಮ್ಮನ ಅಳಿಯ ಇದ್ದಾರೆ ಆಯಿತಾ, ಇದನ್ನು ಕೇಳಬೇಕು ಅಂತೇಳಿ ಮತ್ತೆ ಅಲ್ಲೆಲ್ಲ ವಿಚಾರಿಸಿದ್ರೆ ಅಲ್ಲೂ ಹೇಳಿದ್ರು ಇಲ್ಲ, ಒಮ್ಮೆ ಇಂಗ್ಲೆಂಡಲ್ಲಿ ಸಿಂಗಪೂರ್ನಲ್ಲಂತೂ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ, ಅಮೇರಿಕಾ ಇದರಲ್ಲಿ ಮಾತ್ರ ಇಂಗ್ಲೆಂಡಲ್ಲಿ ಮಾತ್ರ ಏನಿದೆ, ಒಮ್ಮೆ ಅವ್ರು ಹೇಳಿದ್ರು ಶಾಲೆಗಳು ಸರಿ ಮಾಡ್ತಾರೋ ಇಲ್ಲ ಗೊತ್ತಾಗಲ್ಲ, ಅವ್ರದ್ದೆಲ್ಲ ಡಾಟಾ ಪ್ರೋಗ್ರೆಸ್ ಕೊಡ್ರಿ, ಮಕ್ಕಳದ್ದು ಎಷ್ಟು ಪರ್ಸೆಂಟೇಜು ಎಷ್ಟೆಷ್ಟು ಹುಡುಗರು ಬರ್ರಿ ಅಂತ ಅಂದರು ಕೂಡ ಕೊನೆಗೆ ಅದು ಕ್ಯಾನ್ಸಲ್ ಮಾಡಿದ್ರು. ಯಾಕಂದರೆ ಹೋದ ಫಸ್ಟ್ ಕ್ಲಾಸ್ 50 ಜನ ಇದ್ದರು, ಇಷ್ಟು 30 ಆದರು ಅಂತಂದರೆ ಶಾಲೆದೇ ಮಿಸ್ಟೇಕ್ ಇರೋಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಅದೆಲ್ಲ ಶಾಲೆ ಮರ್ಯಾದೆ ಕುಂದು ಬಂತದೆ, ಅದೆಲ್ಲ ಕೊಡಬಾರ್ದು ಅಂತೇಳಿ ಬಿಟ್ಟಿದ್ದಾರೆ. ಆದರೆ ಗ್ರೇಡಿಂಗ್ ಅಂತ ಮಾಡ್ತಾರೆ. ಆ ಗ್ರೇಡಿಂಗ್ ಮಾಡೋದ್ರಲ್ಲಿ ಅವ್ರವ್ರ ಏರಿಯಾ ಅಲ್ಲ, ಬೇರೆ ಊರಿನ BO ಬೇರೆ ಊರಿನ ಪ್ರಜೆಗಳು ಬಂದು ಅದು ಅಸೆಸ್ ಮಾಡ್ತಾರಂತೆ. ಈ ಥರ ವ್ಯವಸ್ಥೆ ಇಟ್ಕೊಂಡು ಮಾನಿಟ್ರ್ ಮಾಡ್ತಾರೆ. ನಮ್ಮವ್ರದ್ದು ಕೂಡ ಮಾಡೋದಿಲ್ಲ. ಸೊ ನಾನು ಹಾಗಾದರೆ ನೀವು ಅದನ್ನು ಕೊಡೋಕ್ಕಾಗಲ್ಲ ಅಂತಂದರೆ ಯಾವ ಕೈಪಿಡಿ ಪ್ರಕಾರ ನೀವು ಕೊಡೋಕ್ಕಾಗಲ್ಲ ಅದನ್ನು ತಿಳಿಸಿ ಆಯಿತಾ. ಎರಡನೇದಾಗಿ ಈ ಥರ ಗ್ರೇಡಿಂಗ್ ಆದರೂ ವ್ಯವಸ್ಥೆ ಆಲ್ರೆಡಿ ನಿಮ್ಮ ನಿಯಮ ಇದ್ದರೆ ಆ ಗ್ರೇಡಿಂಗನ್ನಾರು ವೆಬ್ಸೈಟಲ್ಲಿ ಹಾಕಿರಿ. SDMC ನಾವು ಕೇಳಿದ್ವಿ, ಅದು ಕೊಟ್ಟೇ ಇಲ್ಲ. ಇನ್ನು ನಾವು ನೆಕ್ಸ್ಟ್ ಇದು ಫೀಸಿನ ಬಗ್ಗೆನೂ ಕೇಳಕ್ಕಿದ್ದೀನಿ. ಫೀಸಿಂದು ಅದೇನಿದೆ ಅದು ಬರೆಸ್ರಿ ಅಂತ. ನಮ್ಮಲ್ಲೇ ಕೆಲವರು ಹೇಳಿದ್ರು ಯಾತಕ್ಕೆ ರಿಸಲ್ಟ್ ಕೇಳ್ತೀರಾ, ಎಲ್ಲರೂ ಪಾಸ್ ಅಲ್ವಾ 9ನೇ ಕ್ಲಾಸ್ ತನಕ, ಮತ್ತೆ ಕೇಳೋದೇನಿದೆ ಅಂತ. ಅದು ಹಾಗಲ್ಲ, ಎಷ್ಟೆಷ್ಟು ಯಾವ್ಯಾವ ಗ್ರೇಡಲ್ಲಿ ಪಾಸ್ ಆಯಿತು ಅಂತಂದರೆ ಅದು ಆ್ಯಾವರೇಜ್ ರಿಸಲ್ಟ್ ಗೊತ್ತಾಗುತ್ತೆ. ಏನೇ ಕಾಪಿ ಮಾಡಿದೆ ಎಲ್ಲರನ್ನೂ A ಗ್ರೇಡ್ ಅಂತ ಬರೆಯೋಕ್ಕಾಗತ್ತಾ? ಆಗಲ್ಲ. ಏನಾರು ಒಂದು ಬರಲಿ, 9ನೇ ಕ್ಲಾಸಲ್ಲಿ ಎಲ್ಲ ಪಾಸು, 10ನೇ ಕ್ಲಾಸಲ್ಲಿ ಇಬ್ಬರೇ ಪಾಸು ಅಂತಂದರೆ ಕೇಳೋಕ್ಕಾರ ಒಂದು ಹಕ್ಕಿರ್ತದೆ ನಮಗೆ ಅಂತ ಹೇಳಿದೆ. ಸರಿ, ಅದು ಒಂದಲ್ಲ. ಆಮೇಲೆ ಫೀಸ್ ಬಗ್ಗೆ ಕೇಳೋಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಫೀಸಿಂದ ಯಾಕೆ ಕೇಳ್ತೀರಾ,
ಅವರು ಬೇರೆ ರಸೀದಿ ಕೊಡದೆ ದುಡ್ಡಿಸ್ಕೊತಾರೆ, ಅದೆಲ್ಲ ಇದೆ ಅಂತ. ಅದು ಏನಾದ್ರು ಇರಲಿ, ಫಸ್ಟ್ ಅವರು ತಮ್ಮದು ಏನು ಪ್ರೈಮರಿ ಫೀಸ್ ಅದು ಭರ್ತಿ ಮಾಡಲಿ. ಆವಾಗ ಒಂದು ಸಣ್ಣ ಹೆದರಿಕೆ ಶುರು ಆಗುತ್ತೆ, ಕೇಳೋಕ್ಕೆ ಶುರು ಮಾಡ್ತಾರೆ ಅಂತೇಳಿ, ಒಂದು ಕಂಟ್ರೋಲ್ ಬರ್ತದೆ ಏನಾದ್ರೂ ಅಂಥೇಳಿ ಈಗ ನೆಕ್ಸ್ಟ್ ಅದನ್ನು ಕೇಳೋರಿದ್ದೀವಿ. ಈ ರೀತಿ ನಾವು ಫರ್ದರ್ ಕರೆಸ್ಪಾಂಡೆನ್ಸ್ ಎಲ್ಲ ಕರೆಕ್ಟಾಗಿ ಹೋಗಬೇಕು, ಟೈಮ್ ಟು ಟೈಮ್ ಫಾಲೋ ಅಪ್ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. ಹಾಗಾಗಿ ನಾನು ಇಂಥದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡೋಣ ಅಂಥೇಳಿ ನಮ್ಮ ಅಸೋಸಿಯೇಷನ್ನಲ್ಲಿ ನಾವಿಬ್ಬರಿದ್ದೀವಿ. ನಾವೇ ಲೆಟ್ರ್ ಹಾಕ್ತೀವಿ, ನಾವೇ ಪ್ರಿಂಟ್ ಮಾಡ್ತೀವಿ, ನಾವೇ ಪೋಸ್ಟ್ ಮಾಡ್ತೀವಿ, ನಾವೇ ಓಡಾಡ್ತಿದ್ದೀವಿ. ಇಷ್ಟು ಮಾಡಿದ್ರೆ ನಮ್ಮ ಪೂರ್ಣ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮನಸ್ಸಲ್ಲಿರೋದು ಎಲ್ಲ ಸಲಹೆಗಳು ಕೊಡಲಿಕ್ಕೂ ಆಗೋಲ್ಲ, ಫಾಲೋ ಅಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಕ್ಲರ್ಕನ್ನು ಇಟ್ಕೊಂಡ್ಬಿಟ್ಟು ಅದನ್ನೇನಾದ್ರು ಮಾಡಿ ಅವನ ಮುಖಾಂತರ ನೀವೆಲ್ಲರೂ ಅವನು ಮಾನಿಟ್ರ್ ಮಾಡೋಕ್ಕಾಗುತ್ತೆ. ನಿಮ್ಮ ಏರಿಯಾದ ಸಜೆಷನ್ಗಳು ಅದು ಇದು ಕೊಡ್ಬೋದು, ಬೇಕಾದರೆ ಅವ್ನ ವರ್ಕ್ ಲೋಡಿಗೆ ತಕ್ಕಂಗೆ ಅವ್ನು ಮಾಡಿಕೊಡ್ತಾನೆ. ಈ ರೀತಿ ಮಾಡಿ ಲೆಟ್ರ್ಗಳು ನಿಮ್ಗೆ ಒಂದು ವೇಳೆ ಮಾಡಿ ಕೊಟ್ಟರೆ ನಿಮ್ಮ ಏರಿಯಾದ ಕನ್ಸರ್ಟ್ ಆಫೀಸಿಗೆ ಕೊಡೋದು, ಪ್ರೈಮರಿ ಎನ್ಕ್ವೈರಿ ಮಾಡೋದು ಎಲ್ಲ ನೀವು ಮಾಡಿ, ಮನೆಯವರು ಯಾರೊಬ್ಬರು ಏನಾರು ಅಂದರೆ ಏನು ಇಂಪ್ರೂವ್ ಆಗಬೇಕಂದ್ರೆ ಒಬ್ಬರಲ್ಲೊಬ್ಬರು ಕಷ್ಟಪಡಬೇಕು, ಆಯಿತಾ. ಪೂರ್ಣ ಇದೇನು ಬೇಡ, ಯಾವುದೋ ಒಂದು ವಿಚಾರ ಒಂದು ಟೈಮಲ್ಲಿ ಒಬ್ರದ್ದು ಬಂದು ನೋಡಿದ್ರೆ ಸಾಕು. ಬೇಕಾದರೆ ಹೀಗೆ ಮಾಡೋಕ್ಕೆ ಹೋದರೆ ಬೆಂಗಳೂರದಾದರೆ ಹೀಗೆ ನಮ್ಮ ಕ್ಲಾರ್ಕ್ ಇರ್ತಾನೆ, ನೋಡ್ಕೊಂಡು ಮಾನಿಟ್ರ್ ಮಾಡ್ತಾನೆ, ಯಾವುದೇ ಎಲ್ಲೆಲ್ಲಿ ಹೋಯಿತು ಅಂತಂದರೆ ನಾವು ಕೂಡ ಹಿಂದೆ ಹೋಗಿ ಫಾಲೋ ಅಪ್ ಮಾಡ್ಬೋದು. ಈ ರೀತಿ ಒಂದು ವ್ಯವಸ್ಥೆ ಮಾಡಿ ನಿರ್ಮಾಣ ಮಾಡಿ ಇಟ್ಕೊಂಡ್ರೆ ನಾವು ಇದಲ್ಲದೇನೂ ಇನ್ನೆಲ್ಲ ಒಂದೊಂದೇ ಯಾವ ಸಜೆಷನ್ಗಳನ್ನು ಮಾಡ್ಬೋದು ಅಂಥೇಳಿ. ಇದಕ್ಕಾಗಿ ನಾನು ಹೇಳೋದು, ನೀವು ಸಾಮಾಜಿಕ ಜವಾಬ್ದಾರಿ ಇದೆ ನನಗೆ ಅಂತ ಪ್ರಜ್ಞಾವಂತ ಪ್ರಜೆ ಅಂತ ತಿಳ್ಕೊಂಡವರು ಇದಕ್ಕೆ ₹1 ಹಂಗೆ ದಿನಕ್ಕೆ ₹1 ಹಂಗಾರು ಕಾಂಟ್ರಿಬ್ಯೂಟ್ ಮಾಡಿರಿ. ನಮಗೆ ಕ್ಲರ್ಕ್ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡಿ. ನೀವು ಕೂಡ 1-2 ಕೇಸ್ನಲ್ಲಿ ನಿಮ್ಮ ಏರಿಯಾದಲ್ಲಿ ಈ ಥರ ವ್ಯವಸ್ಥೆ ಆಗೋ ತನಕ ಸ್ವಲ್ಪ ಕಣ್ಣಿಗೆ ಬಿದ್ದದ್ದು 1-2 ಆದ್ರೂ ಫಾಲೋ ಅಪ್ ಮಾಡೋಕ್ಕೆ ನೋಡಿ. ಅಲ್ಲಿ ಫಾಲೋ ಅಪ್ ಆಗದೆ ನಮಗೆ ಫಾಲೋ ಅಪ್ ಮಾಡೋಕ್ಕೆ ಹೇಳ್ರಿ. ಈ ರೀತಿ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದವರೆಲ್ಲ ಇಂಥ ವ್ಯವಸ್ಥೆ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಈ ಪರ್ಸನಲ್ ನಂಬರಿಗೆ ಒಂದು ₹30 ಕಾಂಟ್ರಿಬ್ಯೂಟ್ ಮಾಡಿರಿ. ನಾವೆಲ್ಲ ಸೇರಿ ಒಂದು 200 ತನಕ ಜನ ಆದರೆ ಒಂದು ಕ್ಲರ್ಕನ್ನು ಇಟ್ಕೋತೀವಿ, ಸಣ್ಣ ರೀತಿಯಲ್ಲಿ ಶುರು ಮಾಡಿಸ್ತೀವಿ. ಆಮೇಲೆ ಕೇಸಸ್ಸು ಅದು ಇದು ಸಲಹೆಗಳು ಜಾಸ್ತಿ ಬಂದರೆ ಅವನಿಗೆ ಸ್ವಲ್ಪ ಜಾಸ್ತಿ ಸಂಬಳ ಕೊಟ್ಬಿಟ್ಟು ನಾವು ಎಲ್ಲ ಕೆಲಸವೂ ಅವನ ಪೂರ್ಣ ರೀತಿಯಲ್ಲಿ ಅವ್ನು ದುಡಿಸ್ಕೊಳ್ಳಿಕ್ಕೆ ಆಗುತ್ತೆ. ಆಮೇಲೆ ಇದನ್ನು ಮಾನಿಟ್ರ್ ಮಾಡೋದು, ಅದು ಏನು ಮಾಡಿದ್ರು, ಏನು ಬಿಟ್ಟ, ಎಲ್ಲಿ ಹೋದ ಅದನ್ನೆಲ್ಲ ವಾಟ್ಸಪ್ನಲ್ಲಿ ರಿಪೋರ್ಟ್ ಮಾಡ್ತಿರ್ತಾನೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ರಿ. ನಾವು ಸರ್ಕಾರನ ಕ್ವಶನ್ ಮಾಡಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನೋದು ಒಂದು ಹೆಮ್ಮೆ ಇರಲಿ ನಿಮಗೆ. ಇದಕ್ಕಾಗೋಸ್ಕರ ನೀವು ಕೈ ಜೋಡಿಸ್ಬೇಕು. ಆವಾಗಷ್ಟೇ ಸರ್ಕಾರನೇನಾದ್ರು ನಾವು ಸ್ವಲ್ಪನಾದ್ರೂ ನಮ್ಗೆ ಹೇಳಿದ್ದನ್ನು ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ, ಗೊತ್ತಾಯ್ತಾ. ಆದ ಕಾರಣ ನೀವು ಇನ್ನು ನಾನು ಯಾತಕ್ಕಾಗಿ ನಿಜವಾಗಿ ಇದಲ್ಲದೇನೂ ಇನ್ನು ಯಾತಕ್ಕಾಗಿ ನಾನು ಕ್ಲರ್ಕ್ ಬೇಕೇ ಬೇಕು ಅಂದರೆ ಹೇಳಿದೆ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲಿ ರಸ್ತೆ ಇಲಾಖೆ, ಸಾರಿಗೆ ಇಲಾಖೆ ಅಥವಾ ಟ್ರಾನ್ಸ್ಪೋರ್ಟ್ ಕಮಿಷನ್ಗೆ ಏನು ಲೆಟ್ರ್ ಬರೆದೆ ಅಲ್ಲಿಂದ ಅದು ಏನಾಯಿತು, ಅದರಿಂದ ಮತ್ತೆ ಆವಾಗಲೇ ಅನಿವಾರ್ಯತೆ ಬಂದಿದ್ದು ಒಬ್ಬ ಕ್ಲಾರ್ಕ್ ಬೇಕೇ ಬೇಕು ಅಂತ ಹೇಳಿದೆ. ನನ್ನಷ್ಟಕ್ಕೆ ನಾನು ಏನೋ ಮಾಡ್ಕೊಂಡು ಹೋಗ್ತಿದ್ದೆ, ಅವ್ರಿಗೆ ಹೇಳ್ತಿದ್ದೆ ಮಾಡಬೇಕಪ್ಪ ಅಂತೇಳಿ. ಸರ್ ನಮಗೆ ಟೈಮ್ ಇಲ್ಲ ಅಂದ್ರೆ, ಹೌದು ನೀವು ಹೇಳೋದು ನಿಜ, ಆಯ್ತು ಈಗ ನಾನು ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ಸ್ಯಾಂಪಲ್ಗಾರು ಮಾಡಬೇಕು ಅಂತೇಳಿ ನಾನು ಒಬ್ಬ ಅಂತೂ ಮಾಡ್ತಾಯಿದ್ದೆ. ಆ ಸಾರಿಗೆ ಇಲಾಖೆ ವಿಚಾರದ ಬಂದಾಗ ಹೇಳ್ತೀನಿ. ಇನ್ನೊಂದು ಆಹಾರ ಇಲಾಖೆಗೆ ರೇಷನ್ ಬಗ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ, ಅದು ಒಂದು ಲೆಟ್ರ್ ಅಟ್ಯಾಚ್ ಮಾಡ್ತೀನಿ, ಆಯಿತಾ. ಅದು ಹೆಂಗೇನಾಯಿತು ಏನೇನಾಯಿತು ಅದು ನಿಮ್ಗೆ ಹೇಳ್ತೀನಿ. ಇನ್ನೊಂದು BBMPಗೆ ವೇಸ್ಟ್ ಕಲೆಕ್ಷನ್ ಬಗ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ, ಅದು ಯಾವ ಸ್ಥಿತಿಲಿದೆ, ಹೆಂಗೆ ಹೋಯ್ತು ಅದು ಒಂದು ಹೇಳ್ತೀನಿ. ಸೊ ನಾನು ಹೇಳೋದು, ನೀವು ಈ ಥರ ಒಂದು ಏನಾದ್ರು ವ್ಯವಸ್ಥೆ ಕಟ್ಕೊಳ್ಳೋಣ. ಆವಾಗಲೇ ಇದಕ್ಕೇನಾದ್ರು ಸರ್ಕಾರಕ್ಕೆ ನಾವು ಕೇಳೋದನ್ನು, ಪ್ರಶ್ನೆ ಕೇಳೋದನ್ನು ಒಂದು ಸರಿಯಾದ ದಿಕ್ಕಿನಲ್ಲಿ ತಪ್ಪದಿದ್ದಂಗೆ ಅವ್ರು ರಿಮೈಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನೀವು ಎಲ್ಲರೂ ಕೂಡಲೇ ಇವತ್ತು ಕೊಡ್ರಿ ₹30 ಹೆಂಗೆ, ಆಯಿತಾ. ನಿಮ್ಮ ಟೈಮ್ ಆದ ಕೂಡಲೇ ಕೊಡ್ರಿ, ನಿಮ್ಮ ಅನುಕೂಲ ಆದ ಕೂಡಲೇ. ಆಮೇಲೆ ನಾವು ಕ್ಲರ್ಕ್ ನಿಯುಕ್ತಿ ಮಾಡಿದ ನಂತರ ನೀವು ಆಗಿದೆಯಪ್ಪ ವ್ಯವಸ್ಥೆ ಆಗಿದೆ, ನೀವು ಇನ್ನು ಮುಂದೆ ಪ್ರತಿ ತಿಂಗಳು ಕೊಡಬೇಕು ಅಂತಂದರೆ ಆವಾಗ ₹30 ಕೊಡ್ರಿ, ಆಯಿತಾ. ಆಮೇಲೆ ನನ್ನ ಕೈಲಿ ಒಂದು ವೇಳೆ ಸಾಧ್ಯನೇ ಆಗಿಲ್ಲ ಅಂತಂದರೆ, ನನಗೂ ಮಾತಾಡೋದು ಹೇಳೋದು ಭಾಳ ಕಷ್ಟ ಆಗಿದೆ, ಪ್ರತಿಯೊಬ್ಬನಿಗೂ ಹೇಳೋದು ಅಂತಂದರೆ ನನಗೂ ಕೂಡ ಕಷ್ಟ ಆಗಿದೆ. ಆದರೂ ವ್ಯವಸ್ಥೆ ಕೈ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏನು 200 ಆಗಲ್ಲ ಅಂತಂದರೆ ನಿಮ್ಮ ದುಡ್ಡು ನಿಮ್ಮ ವಾಪಸ್ ಕೊಟ್ಬಿಟ್ಟು ನಾನು ಸ್ವಂತಕ್ಕೆ ನಾನು ಏನಾಗುತ್ತೆ ಅದು ಮಾಡಲಿಕ್ಕೆ ನನಗೇನು ಅನಿಸ್ತೇನು ಬೇಜಾರಿಲ್ಲ. ಆದರೆ ನಿಮಗೆಲ್ಲ ಈ ಥರ ವ್ಯವಸ್ಥೆ ಬೇಕು ಅಂತಿದ್ದರೆ ನೀವು ಕೂಡಲೇ ನನ್ನ ಈ ಪರ್ಸನಲ್ ನಂಬರಿಗೆ ಫೋನ್ಪೇನೋ ಗೂಗಲ್ ಪೇನೋ ಮಾಡಿರಿ, ಆಯಿತಾ. ನಾವು ಇದು ದುಡ್ಡು ಕೊಟ್ಟವ್ರದ್ದೆಲ್ಲ ಒಂದು ಗ್ರೂಪ್ ಮಾಡಿ ಎಷ್ಟು ಜನ ಬರೋಕ್ಕೆ ಶುರುವಾಗಿದೆ, ಆಯಿತಾ. ಒಂದು 200 ಆದ ಕೂಡಲೇ ಏನು ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ, ಯಾವ್ಯಾವ ಕೇಸ್ ತಗೊಂಡಿದ್ದೀವಿ, ಯಾವುದಾದ್ರು ಮುಂಚಿನ ಕೇಸು ಅಪ್ಡೇಟ್ಗಳನ್ನ ನಿಮ್ಗೆ ಕೊಡಲಿಕ್ಕೆ ಆ ಕ್ಲರ್ಕೇ ಕೊಡ್ತಾನೆ. ನೀವೇ ಅವನಿಗೆ ಕೇಳ್ದಂಗೆ ಅರ್ಥ. ನಿಮ್ಮ ಕಡೆ ಯಾವ್ದಾದ್ರು ಪ್ರಾಬ್ಲಮ್ ಇದೆ ನೋಡಪ್ಪ, ಈ ಥರದೊಂದು ಡ್ರಾಫ್ಟ್ ಮಾಡು, ಸರ್ಕಾರಕ್ಕೆ ಈ ಥರ ಸಲಹೆ ಕೊಡಬೇಕು ಅಂತೇಳಿ ಅದಕ್ಕೊಂದು ಬೇರೆ ಕೋರ್ ಗ್ರೂಪ್ ಮಾಡ್ಕೋತೀವಿ.
ಆ ಕೋರ್ ಗ್ರೂಪಿಗೆ ನಿಮ್ಮ ಸಲಹೆ ಕೊಡಬೇಕು. ಅಲ್ಲಿ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಆಮೇಲೆ ಮತ್ತೆ ಅದನ್ನು ಮತ್ತೆ ಗ್ರೂಪಿಗೆ ಹಾಕ್ತೀವಿ. ಬೇರೆ ಎಲ್ಲರೂ ನೋಡ್ತಾರೆ ಇದು ಸರಿ ಇದೆಯಾ, ಇದನ್ನು ಪ್ರೆಸೆಂಟ್ ಮಾಡ್ಬೋದಾ ಅಂತ. ಆ ಪ್ರೆಸೆಂಟ್ ಮಾಡ್ಬೋದು ಅಂತಂದಾಗ ಅದನ್ನು ನಾವು ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡ್ತೀವಿ ಅಸೋಸಿಯೇಷನ್ ಮುಖಾಂತರ. ಹೀಗೊಂದು ವ್ಯವಸ್ಥೆ ಮಾಡಬೇಕು ಅಂತಿದ್ದೀವಿ. ನೀವೆಲ್ಲ ಪ್ರಜ್ಞಾವಂತರು, ನಾವೇನೋ ಮಾಡಲೇಬೇಕು ಈ ದೇಶಕ್ಕಾಗಿ ಅಂತ ಏನಾದ್ರು ಒಂದು ರಾಜ್ಯದಲ್ಲಿ ಸುವ್ಯವಸ್ಥೆ ಬರಬೇಕು, ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಎಲ್ಲ ಫೆಸಿಲಿಟಿಯನ್ನು ಬಳಸ್ಕೊಳ್ಳೇಬೇಕು ಅಂತಿದ್ದರೆ ಕೂಡಲೇ ನೀವು ಒಂದು ₹30 ಸದ್ಯಕ್ಕೆ ನನ್ನ ಹೆಸರಿಗೆ ಗೂಗಲ್ ಪೇ ಆಗಲಿ ಮಾಡಿ ಅಂತ ಹೇಳಿ ನಿಮ್ಗೆ ಹೇಳ್ತಾಯಿದ್ದೀನಿ. ಧನ್ಯವಾದ. ಬಾಕಿದ್ದು ಇನ್ನೊಂದು ವಿಡಿಯೋದಲ್ಲಿ ಆ ಸಾರಿಗೆ ಇಲಾಖೆ ಕೊಟ್ಟಿದ್ದು ಏನು, ಅದು ಯಾವ ರೀತಿ ಇದೆ ಅಂತೇಳಿ ಅದು ಇನ್ನೊಮ್ಮೆ ಹೇಳ್ತೇನೆ. ನನ್ನ ಹೆಸರು TS ರಾವ್ ಅಂತೇಳಿ. ಸದ್ಯ ನಾನು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು. ಸೊ ನನಗೆಲ್ಲ ಪೆನ್ಷನ್ ಬರ್ತದೆ, ನಾನೇ ಇದೀಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸ್ವಂತಕ್ಕೆ ನಾನು ಓಡಾಡ್ತಾ ಇದ್ದೀನಿ, ಗೊತ್ತಾ. ಆದರೂ ಕೂಡ ಏನಾದ್ರು ಒಂದು ಮಾಡುವ, ಇದ್ದವ್ರಿಗೆ ಬರೀ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂಥೇಳಿ, ಹೌದು ಸರ್ ಏನು ಮಾಡೋಕ್ಕಾಗಲ್ಲ ನೀವು ಹೇಳೋದು, ನಾನು ಸುಮ್ಮನೆ ಕೂತ್ಕೊಳ್ಳೋದು, ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂಥೇಳಿ ನನ್ನ ಈ ಪ್ರಯತ್ನ ಒಂದು ಸಂಸ್ಥೆಯ ರೂಪದಲ್ಲಿ ಬಂದ ಮೇಲೆ, ನಾನು ಹೋದ್ಮೇಲೆ ಇನ್ನೊಬ್ಬರು ನೀವು ಕೂಡ ಇಲ್ಲಿ ಎಲ್ಲ ಬೆಂಗಳೂರಿರ್ತಕ್ಕಂಥವ್ರು, ಅವರು ಏರಿರ್ತಕ್ಕಂಥವ್ರು ಅಲ್ಪ ಸ್ವಲ್ಪ ನೀವು ಮಾನಿಟ್ರ್ ಮಾಡಲಿಕ್ಕಾಗತ್ತೆ. ಇನ್ನು ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಕೆಲಸದ ಬಗ್ಗೆ ಹೆಂಗೆ ಮಾಡಿಸ್ಬೋದು ಆಯಿತಾ. ಪಂಚಾಯತಿ ಲೆವೆಲಲ್ಲಿ ಆಲ್ರೆಡಿ ಇದೆ, ಎಷ್ಟೋ ಜನ ನಮ್ಮ ಕೆಲ ಹುಡುಗರು ಒಬ್ಬರು ಮಾಡ್ತಿದ್ದಾರೆ. ಅದಕ್ಕೆ ನೋಡಿ ನನಗೂ ಹುರುಪಾಗಿ ಇದನ್ನು ಮುಂದುವರಿಸಲೇಬೇಕು ಅಂತ ಅನ್ಕೋತಾ ಇರೋದು. ಇದನ್ನು ಮಾಡಿ ಒಂದೊಂದು ತಿಳಿಸ್ತೇನೆ. ಸದ್ಯಕ್ಕೆ ಇಷ್ಟು ಹೇಳ್ತೀನಿ, ನೀವು ಆದಷ್ಟು ಬೇಗ ಮಾಡಿದರೆ ನನಗೊಂದು 200 ಜನ ಅಂತ ಮಾಡಿದರೆ ಆಮೇಲೆ ಅದನ್ನು ಒಂದು ಜಾಯಿಂಟ್ ಅಕೌಂಟಲ್ಲಿ ಇಟ್ಬಿಟ್ಟು ಅದನ್ನು ವ್ಯವಸ್ಥೆ ಯಾವ ರೀತಿ ಆಗಬೇಕು ಎಲ್ಲ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟಿಂದ ಅಕೌಂಟ್ ಸ್ಟೇಟ್ಮೆಂಟಿಂದ ಹಿಡಿದು ಎಲ್ಲ ನಿಮಗೆ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಂತ ಇದ್ದೀನಿ. ಅಷ್ಟು ಮಾಡಿ ಇಷ್ಟಕ್ಕೆ ನಿಮ್ಗೆ ಕೈ ಜೋಡಿಸಿ ಈ ವ್ಯವಸ್ಥೆಗೆ ಅಂಥೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.